ವೇದಿಕೆಯ ಮೇಲಿದ್ದ ಅತಿ ವಂದನೀಯ ಮಂಗಳೂರು ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂಥ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ್ರವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಅತಿ ವಂದನೀಯ ಧರ್ಮಗುರುಗಳು ಒನಿಲ್ ಡಿಸೋಜರ್ವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಇಲ್ಲಿದ್ದಂಥ ಎಲ್ಲ ನಮ್ಮ ಅತಿ ವಂದನೀಯ ಧರ್ಮಗುರುಗಳಿಗೂ ಕೈ ಮುಗಿದುಕೊಂಡು, ಅದೇ ರೀತಿ ಇಲ್ಲಿದ್ದಂಥ ಅತಿ ವಂದನೀಯ ಎಲ್ಲ ಧರ್ಮ ಭಗಿನಿಯವರಿಗೂ ಕೈ ಮುಗಿದುಕೊಂಡು, ಇವತ್ತು ಸನ್ಮಾನಗೊಂಡಂಥ BC ಪೌಲೋಸ್ರವರಿಗೂ ಅವರ ಮಡದಿಗೂ ಕೈ ಮುಗಿದುಕೊಂಡು, ನನ್ನ ಸನ್ಮಿತ್ರ ಅಭಯಚಂದ್ರರಿಗೂ ಕೈ ಮುಗಿದು ಸೇರಿದ ಸಹೃದಯ ಬಂಧುಗಳೇ, ಇವತ್ತು ಆಳ್ವಾಸ್ ಕ್ರಿಸ್ಮಸ್ನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಈ ಜನ್ಮದಲ್ಲಿ ಈ ದೇಶದಲ್ಲಿ ಜನ್ಮ ತಾಳಿದವರು ನಾವು ಭಾಗ್ಯವಂತರು. ಈ ದೇಶಕ್ಕೆ ಬಹಳಷ್ಟು ಪುರಾತನವಾದಂಥ ಇತಿಹಾಸ ಇದ್ದಂಥ ದೇಶ. ಈ ದೇಶವನ್ನು ಎಂದೂ ನಾವು ಪರದೇಶದೊಟ್ಟಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೇಶದಲ್ಲಿ ದೇವರು ನಮಗೆ ಬಹಳ ದೊಡ್ಡ ವರವನ್ನು ಕೊಟ್ಟು 144 ಕೋಟಿ ಜನಸಂಖ್ಯೆ ಇರುವ ಮಾನವ ಸಂಪತ್ತಿರುವ ದೇಶವಾಗಿದ್ದು, ಜಗತ್ತಲ್ಲೇ ಅತಿ ಹೆಚ್ಚು ಮಾನವ ಸಂಪತ್ತಿರುವ ದೇಶವಾಗಿದೆ. ಈ ದೇಶವನ್ನು ಎಂದೂ ಒಂದು ಜಾತಿ, ಒಂದು ಮತ, ಒಂದು ಭಾಷೆಗೆ ಸೀಮಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ದೇಶ. ಈ ದೇಶದಲ್ಲಿ 3000ಕ್ಕೂ ಮಿಕ್ಕಿದಂಥ ಜಾತಿಗಳು, 3000ಕ್ಕೂ ಮಿಕ್ಕಿದಂಥ ಭಾಷೆಗಳು, 100ಕ್ಕೂ ಮಿಕ್ಕಿದಂಥ ಮತಗಳು ಇರುವಂಥ ಈ ದೇಶದಲ್ಲಿ ನಾವು ನಮಗೆ ಮುಂದೆ ಇರುವ ಫ್ಯೂಚರ್ ಏನು ಕೇಳಿದರೆ, ನಾವು ಎಲ್ಲರೂ ಬಹಳ ಪ್ರೀತಿಯಿಂದ ಬದುಕುವುದು, ಸೌಹಾರ್ದತೆಯಿಂದ ಬದುಕಿದರೆ ಮಾತ್ರ ಈ ದೇಶಕ್ಕೆ ಫ್ಯೂಚರ್ ಇರುವುದು ಅಂತ ನಮಗೆ ಗೊತ್ತು. ಆದ್ದರಿಂದ ನಾವು ಬಹಳಷ್ಟು ಸೂಕ್ಷ್ಮವಾಗಿರುವಂಥ ಈ ದೇಶದಲ್ಲಿ ಅತಿ ಜಾಗರೂಕತೆಯಿಂದ ನಮ್ಮ ದೇಶವನ್ನು ಅರ್ಥೈಸಿಕೊಂಡು ನಾವು ಜೀವನ ಮಾಡಬೇಕಾದ್ದು ನಮ್ಮ ಮುಖ್ಯ. ಸಾಮರಸ್ಯವಾದಂಥ ಬದುಕಿನಿಂದ, ಪ್ರೀತಿಯಿಂದ ಬದುಕಿದ್ರೆ ಮಾತ್ರ ಈ ದೇಶಕ್ಕೆ ಒಂದು ಫ್ಯೂಚರ್ ಇರುವುದು ಅಂತ ನಾವು ತಿಳ್ಕೋಬೇಕು. 144 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ 2,78,19,000 ಕ್ರೈಸ್ತರು ಈ ದೇಶದಲ್ಲಿ ಇದ್ದಾರೆ. ಇಡೀ ದೇಶವನ್ನು ನಾವು ಇಡೀ ನಮ್ಮ ಕ್ರಿಶ್ಚಿಯನ್ ಇದನ್ನು ಗಮನಿಸಿದರೆ, ಇವತ್ತು ಜಗತ್ತಲ್ಲಿ ಪೋಪ್ ಫ್ರಾನ್ಸಿಸ್ ರವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದಲ್ಲಿ ಕಾರ್ಡಿನಲ್ ಫಿಲಿಪ್ ಮೇರಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಗಳೂರು ಪ್ರಾಂತ್ಯದಾಗೆ ನಮ್ಮ ದೇಶದಲ್ಲಿ 160 ಧರ್ಮ ಪ್ರಾಂತ್ಯಗಳು ಇದ್ದುಕೊಂಡು, ಅಲ್ಲಿ ಬಿಷಪ್ರು ಇದ್ದುಕೊಂಡು, ಅದರ ಅಡಿಯಲ್ಲಿ ಸಾವಿರಾರು ಧರ್ಮ ಗುರುಗಳು ಇದ್ದುಕೊಂಡು, ಧರ್ಮ ಭಗಿನಿಯರು ಇದ್ದುಕೊಂಡು, ಇವತ್ತು ಈ ದೇಶದಲ್ಲಿ ಸುಮಾರು 24,000ದಷ್ಟು 228,278 ಚರ್ಚ್ಗಳು ಇದ್ದುಕೊಂಡು ಇವತ್ತು ಇಲ್ಲಿ ಧರ್ಮ ಜಾಗೃತಿ ಮಾಡುವುದನ್ನು ನಾವು ಕಂಡಿದ್ದೇವೆ. ಈ ದೇಶದಲ್ಲಿ ಸಹಿಷ್ಣುತೆಗೆ ಬಹಳಷ್ಟು ಒತ್ತನ್ನು ಕೊಟ್ಟವರು ಕ್ರೈಸ್ತರು ಎಂಬುದಕ್ಕೆ ಎರಡು ಮಾತು ಇಲ್ಲ. ಎಂದೂ ಈ ದೇಶದಲ್ಲಿ ಬಹಳಷ್ಟು ಸಹಿಷ್ಣುವಾಗಿ ಬದುಕಬೇಕು, ಕೂಡಿ ಬದುಕಬೇಕು ಎಂಬುದಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟವರು. ಇಡೀ ನಮ್ಮ ದೇಶದ ಇತಿಹಾಸವನ್ನು ಗಮನಿಸಿದರೆ, ಅಂದಿನಿಂದ ಇಂದಿನ ತನಕ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ನಮ್ಮ ದೇಶದ ಇಡೀ ಜನಸಂಖ್ಯೆಯನ್ನು ಗಮನಿಸಿಕೊಂಡು ವಿದ್ಯಾಭ್ಯಾಸ ಇರಬಹುದು, ಅಥವಾ ಒಂದು ಆರೋಗ್ಯದ ಬಗ್ಗೆ ಇರಬಹುದು, ಬಡತನವನ್ನು ದೂರ ಮಾಡುವುದರಲ್ಲಿ ಇರಬಹುದು, ಎಲ್ಲದರಲ್ಲೂ ಕ್ರೈಸ್ತರು ಮೇಲ್ಪಂಕ್ತಿಯನ್ನು ಹಾಕಿಕೊಂಡು ಆದರ್ಶವಾಗಿ ಬದುಕನ್ನು ಮಾಡಿದವರು. ಇದನ್ನು ನಾವು ಗಮನಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನಾವು ಯಾವಾಗಲೂ ಇಟ್ಕೋಬೇಕು. ನಮ್ಮ ದೇಶದಲ್ಲಿ ಒಂದು ಹಂತದಲ್ಲಿ ನಮ್ಮ ಬಡತನದ ರೇಖೆಗಳು ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದಲ್ಲಿ ಎಷ್ಟು ಅಂತರ ಕಂದಕಗಳಿದ್ದು ಎಂಬುದನ್ನು ನಾವು ಗಮನಿಸಬೇಕು. ಇಂಥ ಅಂತರ ಕಂದಕಗಳನ್ನು ದೂರ ಮಾಡುವಲ್ಲಿ ಕ್ರೈಸ್ತರು ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ, ಜಗತ್ತಿಗೆ ಅಪಾರವಾದದ್ದು. ಈಗ ನಾವು ಇಂಥ ಕಾಲಘಟ್ಟದಲ್ಲಿ ಇರುವಾಗ ನಾವು ಬೇಕಾದಷ್ಟು ವಿದ್ಯಾವಂತರಾಗಿದ್ದೇವೆ, ಬಡತನ ನಮ್ಮಿಂದ ದೂರವಾಗಿದೆ, ಆರೋಗ್ಯದ ಮಟ್ಟಿಗೂ ಕೂಡ ನಮ್ಮ ಜೀವನ ಬಹಳಷ್ಟು ಸುಧಾರಣೆ ಆಗಿದೆ. ಇಂಥ ಸಮಯದಲ್ಲಿ ಇಷ್ಟೆಲ್ಲ ಇರುವಾಗ ನಾವು ಈ ದೇಶವನ್ನು ಅರ್ಥೈಸಿ ಬದುಕಬೇಕಾದ್ದು ನಮ್ಮ ಕರ್ತವ್ಯ. ಡಿಸೆಂಬರ್ 25ನೇ ತಾರೀಖನ್ನು
ಜಗತ್ತಿನಾದ್ಯಂತ ಸಂಭ್ರಮದಿಂದ ಯೇಸು ಕ್ರೈಸ್ತನ ಜನನವನ್ನು ಸಂಭ್ರಮಿಸುವ ಕ್ರಿಸ್ಮಸ್ ಅನ್ನು ನಾವು ಆಚರಿಸುತ್ತೇವೆ. ಕ್ರಿಸ್ತ ಶಕ 336ರಲ್ಲಿ ರೋಮ್ ಸಾಮ್ರಾಜ್ಯದ ಕ್ಯಾಥಲಿಕ್ ಚರ್ಚ್ ಡಿಸೆಂಬರ್ 25 ಕ್ರಿಸ್ಮಸ್ ದಿನವೆಂದು ಆಚರಿಸಲು ಆರಂಭಿಸಿತು. ಇದು ಅತಿ ಕಠಿಣವಾದ ಶೀತಕಾಲ ಕಳೆದು ಹೊಸ ಹುರುಪು ಬರುವ ಕಾಲವೂ ಹೌದು. ಇಂದು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಅನ್ನು ಕ್ರಿಶ್ಚಿಯನ್ ಧರ್ಮೀಯರು ಮಾತ್ರ ಅಲ್ಲ, ಎಲ್ಲಾ ಜನವಿಭಾಗಗಳು ಆಚರಣೆ ಮಾಡ್ತಾ ಇರುವುದು ನಮಗೆ ಬಹಳ ಸಂತೋಷ ಕೊಟ್ಟ ವಿಚಾರ. ಕ್ರಿಸ್ಮಸ್ ಆಚರಣೆಯ ಭಾಗವಾಗಿ ಕ್ರಿಸ್ಮಸ್ ಟ್ರೀಯನ್ನು 1910ರಲ್ಲಿ ಅಲಂಕಾರ ಮಾಡುವುದು ಆರಂಭವಾಯಿತು. ಕ್ರಿಸ್ಮಸ್ ಕ್ಯಾರಲ್ ರೋಮ್ ಸಾಮ್ರಾಜ್ಯದ ಪಗಾನ್ ಹಾಡುಗಳಿಂದ ಪ್ರಭಾವಿತಗೊಂಡಿದೆ. ಸಂತ ಕ್ಲಾಸ್ ಎನ್ನುವ ಪರಿಕಲ್ಪನೆ ಸಂತ ನಿಕೋಲಸ್ ಅವರ ಸ್ವಾರ್ಥರಹಿತ ದಾನದಿಂದ ಪ್ರಭಾವಿತವಾಗಿದೆ. ಕ್ರಿಸ್ಮಸ್ ತನ್ನ ಆಚರಣೆಗಳಲ್ಲದೆ ಮಾನವ ಜನಾಂಗಕ್ಕೆ ಸಾರುವ ಮೌಲ್ಯಗಳಿಂದ ಹೆಚ್ಚು ಪ್ರಸ್ತುತವಾಗಿದೆ. ಜಗದೆಲ್ಲ ಜನರು ತಾವೊಂದು ಎನ್ನುವ ಜಗದೆಯುವ ಕುಟುಂಬಕಂ ಮೌಲ್ಯ ಇರುವಂಥ ಒಂದು ಜನಾಂಗ. ಮಾನವ ಕುಲ ಪರಸ್ಪರ ಪ್ರೀತಿಯ ಮೂಲಕ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆನ್ನುವ ಮೌಲ್ಯ. ದಯೆ, ಕರುಣೆ, ತ್ಯಾಗಗಳು ಮಾತ್ರ ಮಾನವ ಕುಲದ ದೈವತ್ವಕ್ಕೆ ಕಾರಣವಾಗ್ತದೆ ಎನ್ನುವ ಮೌಲ್ಯ. ಭರವಸೆಯಂಥ ಅಂಧಕಾರದಿಂದಲೂ ಮಾನವ ಕುಲವನ್ನು ಮುನ್ನಡೆಸುವ ದೀವಿಗೆ ಎನ್ನುವ ಮೌಲ್ಯ. ತನ್ನೊಳಗಿರುವುದನ್ನು ದೀನದಲಿತರ ಮತ್ತು ಇಲ್ಲದವರ ಒಳಿತಿಗಾಗಿ ಸದಾ ಉಪಯೋಗಿಸಬೇಕೆನ್ನುವ ಒಂದು ಮೌಲ್ಯ. ತನ್ನನ್ನು ದ್ವೇಷಿಸುವವನನ್ನು ತಾನು ಒಳಗೊಂಡು ಪ್ರೀತಿಯಿಂದ ಅವರನ್ನು ತಿದ್ದಬೇಕು ಎನ್ನುವ ಮೌಲ್ಯ. ಈ ಮೌಲ್ಯಗಳು ಎಲ್ಲ ಧರ್ಮಗಳ ಮತ್ತು ತತ್ವಶಾಸ್ತ್ರಗಳ ಅಡಿಪಾಯವಾಗಿರುವುದನ್ನು ನಾವು ಗಮನಿಸಿದ್ದೇವೆ. ನೋವು ಉಣ್ಣುವ ಆತ್ಮಕ್ಕೆ ಸ್ಪಂದಿಸದ ಯಾವ ತತ್ವಶಾಸ್ತ್ರಕ್ಕೂ ಬೆಲೆ ಉಳ್ಳದಲ್ಲ. ಇವತ್ತು ಜಗತ್ತಿನಾದ್ಯಂತ ಶಾಂತಿ, ನೆಮ್ಮದಿ, ಪರಸ್ಪರ ಸಹಕಾರ, ಸಹಬಾಳ್ವೆ ಎಲ್ಲರ ಒಲಿತು ಎಂಬುದನ್ನು ನಾವು ಅರ್ಥೈಸಬೇಕು. ದಮನಿಸಲ್ಪಟ್ಟವರಿಲ್ಲದ ಜಗತ್ತು, ಯುದ್ಧಗಳಿಲ್ಲದ ಹಿಂಸೆ ಇಲ್ಲದ ಸುಂದರ ಮಾನವ ಕುಲವನ್ನು ಮೂಡಿ ಬರುವುದಕ್ಕೆ ಕ್ರಿಸ್ಮಸ್ ಆಚರಣೆಯ ಖಂಡಿತ ನಮಗೆಲ್ಲ ಕೆಲಸ ಮಾಡುವಲ್ಲಿ ಪ್ರೇರೇಪಿಸಬೇಕು. ಇವತ್ತಿನ ದಿನದಲ್ಲಿ ಅತಿ ವಂದನೀಯ ಧರ್ಮಾಧ್ಯಕ್ಷರಾದಂಥ ನನ್ನ ಪ್ರೀತಿಯ ಡಾಕ್ಟರ್ ಪೀಟರ್ ಬೌಲೋ ಸಲ್ದಾನ್ ರವರು ಇಲ್ಲಿ ಬಂದದ್ದು, ಅತಿ ವಂದನೀಯ ಒನಿಲ್ ಡಿಸೋಜರವರು ಇವತ್ತು ನಮಗೆ ಆಶೀರ್ವಚನ ಮಾಡಿದ್ದು, ಇಲ್ಲೆಲ್ಲ ಬಹಳಷ್ಟು ಧರ್ಮ ಗುರುಗಳು, ಧರ್ಮ ಭಗಿನಿಯವರು ಇಲ್ಲಿ ಬಂದದ್ದು, ಅದರ ಜೊತೆ ನಮ್ಮ ಮೂಡುಬಿದ್ರಿಯ ಸುತ್ತಮುತ್ತಲಿನ ನಮ್ಮ ಮೂಡುಬಿದ್ರಿಯನ್ನೇ ನಾವು ಕೇಂದ್ರವಾಗಿ ಇಟ್ಟುಕೊಂಡು ಇವತ್ತೊಂದು 14 ಕಡೆಯಿಂದ ಚರ್ಚ್ಗಳಿಂದ ಅಲ್ಲಿಯ ಧರ್ಮಗುರುಗಳ ಆದೇಶದಂತೆ ತಾವುಗಳೆಲ್ಲ ಇವತ್ತು ಪ್ರೀತಿಯಿಂದ ಇಲ್ಲಿ ಬಂದದ್ದು. ಇದರ ಹಿಂದೆ ನಿಮ್ಮ ಪ್ರೀತಿ ನಮಗೆ ಅರ್ಥವಾಗ್ತದೆ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆಲ್ಲರಿಗೂ ನೀವಿಟ್ಟಂತಹ ಪ್ರೀತಿ ವಿಶ್ವಾಸಕ್ಕೆ ಎಂದೂ ನಾನು ವೈಯಕ್ತಿಕವಾಗಿರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಏನೂ ದೋಷಗಳು ಬರದ ಹಾಗೆ ನಾವೆಲ್ಲರೂ ಕೂಡಿ ಬದುಕುವುದಕ್ಕೆ ಒತ್ತು ಕೊಡುವ, ಅತಿ ಪ್ರೀತಿಯಿಂದ ಬದುಕುವುದಕ್ಕೆ ಒತ್ತು ಕೊಡುವ, ನಾವೆಲ್ಲರೂ ಈ ದೇಶವನ್ನು ಅತಿ ಬಲಿಷ್ಠವಾಗಿ ಕಟ್ಟುವ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಹಿಷ್ಣುತೆ ಇದೆ. ನಾವು ಎಂದೂ ಈ ದೇಶದ ಜನರು ಆಕ್ರಮಣ ಮಾಡಿದಂಥ ಯಾವ ಸನ್ನಿವೇಶವೂ ಇಲ್ಲ. ನಾವು ಬಹಳಷ್ಟು ಒಂದು ಸಹಿಷ್ಣುತೆಯಿಂದ ಬದುಕಿದವರು. ನಾವೆಂದೂ ಆಕ್ರಮಕ್ಕೆ ಒತ್ತು ಕೊಡುವುದಿಲ್ಲ. ಆದರೆ ನಮ್ಮನ್ನು ಆಕ್ರಮಣ ಮಾಡಿದಂಥ ದೇಶವನ್ನು ಬಿಡುವಂಥವರೂ ಅಲ್ಲ. ಇದನ್ನು ನಾವು ಅರ್ಥೈಸಿಕೊಂಡು ನಮ್ಮ ದೇಶಕ್ಕೆ ಅಪಾರವಂತಹ ಗೌರವವನ್ನು ಇಟ್ಟುಕೊಂಡು ನಾವೆಲ್ಲರೂ ಸೇರಿಕೊಂಡು ಭಾರತೀಯರು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಕೂಡಿ ಬದುಕುವ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.